ಗೊಳಿಸುವ ಪ್ರಯತ್ನವನ್ನ ದಳಪತಿಗಳು ಮಾಡ್ತಿದ್ದಾರೆ. ಜೆಡಿಎಸ್ನ ಕಾರ್ಯಕರ್ತರು ಹಾಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಈ ಒಂದು ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಮಂಡ್ಯ ಮೈಸೂರು ಭಾಗದ ಜೆಡಿಎಸ್ ಹಾಗೆ ಬಿಜೆಪಿಯ ಕೆಲ ನಾಯಕರು ಕಾರ್ಯಕರ್ತರು ಕೂಡ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಅವಕಾಶವನ್ನು ತಾವೆಲ್ಲರೂ ಕಲ್ಪಿಸಿಕೊಡ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ದೇಶವನ್ನ ಸದೃಢವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂತ ನರೇಂದ್ರ ಮೋದಿ ಅವರ ಕೈಬಲ ಪಡಿಸಬೇಕು. 3ನೇ ಬಾರಿ ಅವರು ಪ್ರಧಾನಮಂತ್ರಿ ಆಗ್ಬೇಕು. ಅವರ ಸಂಪುಟದಲ್ಲಿ ನಮ್ಮ ಮಣ್ಣಿನ ಮಗ ಕನ್ನಡಿಗ ಎಚ್.ಡಿ. ಕುಮಾರಸ್ವಾಮಿ ಅವರು ಇಡೀ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವಂತ ಅವಕಾಶವನ್ನ ಮಾಡಿಕೊಡ್ಬೇಕು. ಇದೇ ನಮ್ಮ ನಿಮ್ಮೆಲ್ಲರ ರೈತ ನಾಯಕ ಆಗಿರುವಂತ ಎಚ್.ಡಿ. ದೇವೇಗೌಡರು ಅಲ್ಪಾವಧಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಹೆಗ್ಗಳಿಕೆಯನ್ನು ತಂದುಕೊಟ್ಟರು. ನಮ್ಮ ಮಂಡ್ಯ ಜನಕ್ಕೆ, ನಮ್ಮ ಕರ್ನಾಟಕದ ಜನತೆಗೆ, ನಮ್ಮ ಕನ್ನಡಿಗರಿಗೆ ಈ ದಿವಸಗಳಲ್ಲಿ ಮುಂದಿನ ದಿವಸಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೇಂದ್ರದಲ್ಲಿ ಸೇವೆ ಸಲ್ಲಿಸುವಂತ ಅವಕಾಶವನ್ನ ತಾವೆಲ್ಲರೂ ಕಲ್ಪಿಸಿಕೊಡ್ಬೇಕು. ಭಾರತ್ ಮಾತಾ ಕಿ ಇನ್ನೂ ಜೋರಾಗಿ ಹೇಳ್ಬೇಕು. 5 ಗಂಟೆ ಮುಕ್ತಾಯ. ಇಲ್ಲಿ ನಡೆದಿದ್ದಕ್ಕಂತ ನಮ್ಮ ಮಂಡ್ಯ ಜಿಲ್ಲೆಗೆ ಅದೃಷ್ಟವನ್ನು ತಂದು ಕೊಡ್ಲಿಕ್ಕೆ
ಅಭ್ಯರ್ಥಿಯಾಗಿ ಜಾತ್ಯತೀತ ಜನತಾದಳ ಹಾಗೂ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ನಮ್ಮೆಲ್ಲರ ಕಣ್ಮಣಿ, ಈ ಜನತೆಯ ಹೃದಯದಲ್ಲಿ ಸ್ಥಾನವನ್ನು ಪಡೆದಿರ್ತಕ್ಕಂಥ ನಮ್ಮ ಕುಮಾರಣ್ಣನ ಒಂದು ಈ ಚುನಾವಣೆಗೆ ಇಲ್ಲಿ ನಡೆದಿರ್ತಕ್ಕಂಥ ಜನ ಇಷ್ಟು ಉತ್ಸಾಹದಿಂದ ಬಂದಿದ್ದೀರಿ. ಈ ಉತ್ಸಾಹವನ್ನ ಶುಕ್ರವಾರ ಸಂಜೆ 6 ಗಂಟೆವರೆಗೂ ಉಳಿಸ್ಕೋಬೇಕು. ಏನಪ್ಪ ಏನು ಶುಕ್ರವಾರ ಸಂಜೆ 6 ಗಂಟೆವರೆಗೂ ಇರ್ಬೇಕು. ಈ ತಂಪು ಕೊಡೋದು ಸರಿನಾ? ಶುಕ್ರವಾರ ಸಂಜೆ 6 ಗಂಟೆವರೆಗೂ ಈ ಸ್ವರ ಇನ್ನೂ ಜಾಸ್ತಿ ಆಗಬೇಕು. ಸತ್ತ ಅಡಗಿಸ್ಬೇಕು ನನ್ನ ಮಕ್ಕಳಿಗೆ. ಯಾವ ಕಡೆ ನಮ್ಮ ದೇವೇಗೌಡರ ಕುಡಿನಲ್ಲಿ ಬೆಳೆದಂತ ಬಿತ್ತೆಗಳು ಇವತ್ತು ಗಂಡಿಗರ ಓರ್ಗರಗಳವಲ್ಲ, ನನ್ನ ಮಕ್ಕಳ ಚಿಂತೆ ಉಡಾಯಿಸಬೇಕು. ಏನು ಏನು ಜೋರಾಗಿ ಸಂಜೆ ಗಂಟೇನಾಗಿದ್ದು ಅಲ್ಲ, ಆಕಾಶಕ್ಕೆ ಉಗಿದ್ರೆ ಅವ್ರ ಮಕ್ಕಳ ಮೇಲೆ ಬಿಡ್ತದೆ ಎಂಜು. ದೇವೇಗೌಡರ ಬಗ್ಗೆ ಆ ರೈತನ ಮಗ 10 ತಿಂಗಳು ಈ ದೇಶ ಆದಂತ ಆ ಮುದಿಯಪ್ಪನ ಹೊಟ್ಟೆ ಹುಡ್ತವ್ರು ನಾವು. ನನ್ನಂತ 100,000 ಜನ ಇಲ್ಲಿ ಬೆಳೆದವ್ರೆ. ಅವ್ರು ಹುಟ್ಟಿದ ಕೆಲವು ಓರ್ಗರುಗಳು ನಮ್ಮ ಗಿಚ್ಚಾಯಿಸಿ ಬಂದವರು ಸುಮ್ಮನೆ ಕೂತಿದ್ದೀರ ನನ್ನ ಮಕ್ಕಳ ನೀವು ಹೋಗ್ರು ಓಟ್ ಹಾಕಿ ಅದಕ್ಕೆ ಇರೋದು ನಿಮ್ಮ. ಕೇವಲ ಮಂಡ್ಯ ಮಾತ್ರವಲ್ಲ, ಬಹಿರಂಗ ಪ್ರಚಾರಕ್ಕೆ ಮೊದಲ ಹಂತದ ಮತದಾನ ನಡೀತಾ ಇರುವ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಕೊನೆ ದಿನ. ಹೀಗಾಗಿ ಭರ್ಜರಿ ಮತಯಾಚನೆಯಲ್ಲಿ ನಿರತರಾಗಿದ್ದಾರೆ ಅಭ್ಯರ್ಥಿಗಳು. ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಭರ್ಜರಿ ಮತಯಾಚನೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಗಿರಿನಗರದ ಹಲವು ದೇಗುಲಗಳಿಗೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ. ತಮಗೆ ಮತ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೌಮ್ಯ ರೆಡ್ಡಿ. ಜನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ಈ ಸಲ ಗೆಲುವು ನನ್ನದೇ ಅನ್ನೋ ವಿಶ್ವಾಸ ಇದೆ ಅಂತ ತಿಳಿಸಿದ್ದಾರೆ ಸೌಮ್ಯ ರೆಡ್ಡಿ. ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಬೀಳ್ತಾ ಇದೆ. ಒಂದೇ ಒಂದು ದಿನವೂ ಕೂಡ ಪ್ರಚಾರಕ್ಕೆ ಬಿಡುವು ಕೊಡದೆ ಪ್ರತಿದಿನ ಪ್ರಚಾರ ಮಾಡ್ತಿರುವಂತಹ ಬೆಂಗಳೂರು ದಕ್ಷಿಣ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರಿದ್ದಾರೆ. ಕೇಳೋಣ ಯಾವ ರೀತಿಯಾಗಿ ಗೆಲುವಿನ ಹಿಂಟ್ ಅವರಿಗೆ ಸಿಕ್ಕಿದೆ ಅಂತ. ಒಂದೇ ಒಂದು ದಿನ ಬ್ರೇಕ್ ಕೊಟ್ಟಿಲ್ಲ, ಪ್ರಚಾರ ಕಾರ್ಯ ಮಾಡ್ತಾ ಇದ್ದೀರಾ. ಎದುರಾಳಿ ಅಭ್ಯರ್ಥಿಗೆ ಇದು ಭಯ ಹುಟ್ಟಿಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಮೇಡಮ್? 100% ಈಗ ಜನರೇ ಬಂದು ಈಗ ಏನು ಹೇಳ್ತಿದ್ರ ಅಂದರೆ ನಮಗೆ ಮುಂದೆ ಅಭಿವೃದ್ಧಿ ಆಗಬೇಕು, ನಮ್ಮ ಹಿತದೃಷ್ಟಿಯಿಂದ ನಮಗೆ ಕೈಗೆ ಸಿಗುವಂಥ ಒಬ್ಬ ಸಂಸದರು ಬೇಕು ಅಂದರೆ ನಿಮ್ಮಂಥವ್ರು ಬರಬೇಕು. ಅದಕ್ಕೆ ನಾವೇ ಸ್ವಂತ ನಮ್ಮ ವಾರ್ಡ್ಗಳಲ್ಲಿ ನಾವು ಕ್ಯಾಂಪೇನ್ ಮಾಡ್ತಾಯಿದ್ವಿ. ನಿಜವಾಗ್ಲೂ ನಾನು ಎಲ್ರಿಗೂ ವಿಶೇಷವಾಗಿ ಎಲ್ಲ ನಮ್ಮ ಮತದಾರರಿಗೆ, ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ, ಬೇರೆ ಪಕ್ಷದಿಂದ ಸಹ ಭಾಳ ಜನ ಬಂದಿದ್ದಾರೆ. ಪ್ರತಿಯೊಂದು ಮೂಲೆ ಇಡೀ ಬೆಂಗಳೂರು ದಕ್ಷಿಣದ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ರ್ಯಾಲಿಗಳಾಗಿದೆ, ಈ ರೀತಿ ಡೋರ್ ಟು ಡೋರ್ ಆಗಿದೆ, ಈ ಸಭೆಗಳಾಗಿದೆ. ಈಗ ಕರೆಕ್ಟಾಗಿ ನಾಳಿದ್ದು ದಯವಿಟ್ಟು ಬಂದು ಎಲ್ಲರೂ ಆಶೀರ್ವಾದ ಮಾಡಿ. ನಿಮ್ಮ ತಂಗಿ, ನಿಮ್ಮ ಮನೆ ಮಗಳ ಥರ ಕೆಲಸ ಮಾಡ್ತೀನಿ. ಧೈರ್ಯವಾಗಿ ನಮ್ಮ ಪಾರ್ಲಿಮೆಂಟಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ ನಮ್ಮ ಕನ್ನಡಿಗರದು ನಮ್ಮ ಧ್ವನಿಯಾಗಿರ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಕೋವಿಡ್ ಸಮಯದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ರೆ ಅದೆಲ್ಲ ಜನ ಈ ಟೈಮ್ನಲ್ಲಿ ನಿಂತಾರೆ ಅಂತ ಅಂದ್ಕೊತೀರಾ? 100% ಮಾಡೋದು. ಯಾಕಂದರೆ ಕಷ್ಟ ಕಾಲದಲ್ಲಿ ನಾವು ಜನರ ಸೇವೆ ಮಾಡಲಿಲ್ಲ ಅಂದರೆ ಇನ್ನೇನು ಪ್ರಯೋಜನ? ಬೆಡ್ ಸಿಗ್ತಿರಲಿಲ್ಲ, ಆಕ್ಸಿಜನ್ ಸಿಗ್ತಿರಲಿಲ್ಲ. ನಿಮಗೆ ಗೊತ್ತಿದೆ, ಇನ್ಫ್ಯಾಕ್ಟ್ ಆಗ BJP ಸರ್ಕಾರನೇ ಇದ್ದಿದ್ದು ಕೇಂದ್ರದಲ್ಲಿ ಮತ್ತು ಇಲ್ಲಿ ರಾಜ್ಯದಲ್ಲಿ. ಎಷ್ಟು ಹಗರಣ ಆಯಿತು ಅಂತ ನಾವು ನೋಡಿದ್ದೀವಿ ಕೋವಿಡ್ ಟೈಮಲ್ಲಿ. ಆಮೇಲೆ ಸತ್ತಾದಮೇಲೆ ಫ್ಯಾಮ್ಲಿನೂ ನೋಡೋಕ್ಕಾಗ್ತಿರ್ಲಿಲ್ಲ. ಆಗ ಇನ್ಫ್ಯಾಕ್ಟ್ PPE ಕಿಟ್ ಹಾಕ್ಕೊಂಡು ಹೋಗಿ ಇನ್ಫ್ಯಾಕ್ಟ್ ಕ್ರಿಮಟೋರಿಯಮ್ಗೆ ಹೋಗಿದ್ದೀನಿ. ಅದೇ ರೀತಿ ಈಗ ಜನ ಅದೇ ಹೇಳ್ತಿದ್ದಾರೆ. ಈಗ ಎಲ್ಲಿ ಹೋದ್ರೂ ಒಬ್ಬರು ಆಂಟಿ ಸಡನ್ನಾಗಿ ಬಂದು ತಬ್ಕೊಂಡ್ರು. ಕೋವಿಡ್ ಟೈಮಲ್ಲಿ ನಾನು ಫೋನ್ ಮಾಡಿದ್ದಮ್ಮ ನೀನು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ.
ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.